ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಚೂಡಿದಾರ್ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ 30 ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ, ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು, ಚಾರ್ಟ್ ಟೈಪ್ ನೋಟ್ಸು, ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು, ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಇದು ಬ್ಲೌಸ್ ನೋಟ್ಸು. ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಬ್ಯಾಡೆಡ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ. ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ. ಇದು ಪಾಯಿಂಟ್ ವೈಸ್ ಇರುತ್ತೆ. ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಫಾರ್ಮುಲಾನು ಇರುತ್ತೆ, ಉದಾಹರಣೆನೂ ಇರುತ್ತೆ. ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ, ಎಲ್ಲ ಸೈಜ್ಗೂ 28 ಇಂಚಿಂದ 48 ಇಂಚ್ವರೆಗೂ ಯಾವುದೇ ಸೈಜ್ ಇರಲಿ, ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ. ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಹಾರ್ಮಲ್ ಡೌನಿಂಗು, ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ, ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಈಗ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ 1, 2, 1, 2, 3 ಈ ರೀತಿ. ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿಂದನೂ ನಿಮಗಿರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು, ಓಕೆನಾ? ಅಲ್ಲಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು. ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ. ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು, ಆ ರೀತಿ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ 11 ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ 11 ಪಾಯಿಂಟ್ಸ್ ಇರುತ್ತೆ. ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ. ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕ್ರಾಸ್ ಬೆಲ್ಟು, ಅದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇದೆ. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಓಕೆ, ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ಬ್ಲೌಸ್ ನೋಟ್ಸು. ಟೋಟಲ್ ನಿಮಗೆ 51 ಪೇಜ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಬ್ಲೌಸ್ ನೋಟ್ಸ್. ಇದು ಚೂಡಿದಾರ್ ಟಾಪ್ ನೋಟು. ಇದು ನೋಡಿ, ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ. ಕಲರ್ ಪ್ರಿಂಟು ರೇಟ್ ಜಾಸ್ತಿ, 10 ರೂಪಾಯಿಗೆ ಒಂದು ಪೇಜು. ಇದಾದರೆ ನಿಮ್ಗೆ 2 ರೂಪಾಯಿಗೆ ಒಂದು ಪೇಜು. ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ. ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ, ಕಲರು ಕ್ಲಿಯರಾಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ, ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ. ಓಕೆ, ಬ್ಲೌಸ್ ನೋಟ್ಸು ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ. ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ. ಇದು ಚೂಡಿದಾರ್ ಟಾಪು. ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಬೋಟ್ ನೆಕ್ಕು, ಎ ಲೈನ್ ಟಾಪು ಮತ್ತು ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಏನು ಚೂಡಿದಾರ್ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ. ಇದು 21 ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು. ಬಾಟಮ್ಸ್ ಇರೋದಿಲ್ಲ, ಬಾಟಮ್ಸು ನೋಟ್ಸ್ ಮಾಡಿಲ್ಲ, ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು. ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ, ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು. ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ. ಓಕೆ, ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ. ಟೋಟಲ್ ಇದು ಚೂಡಿದಾರ್ ಟಾಪ್ದು 16 ಪಾಯಿಂಟ್ ಇದೆ, ಅದರದ್ದು ಇಮೇಜು. ಓಕೆ, ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ. ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಈ ರೀತಿ ಡಯಾಗ್ರಾಮ್ ಇರುತ್ತೆ. ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಚೂಡಿದಾರ್ ಟಾಪ್ದು ನೋಟ್ಸ್. ಇದು ಚಾರ್ಟ್ ನೋಟ್ಸು. ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದ್ರ ಜೊತೆಗೆ
2 ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ, ಶೋಲ್ಡರು ನೆಕ್ ಬಿಡ್ತ್ ತಗೊಳ್ಳೋದು. ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ. ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಆರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡ್ರೆ ಸಾಕು. ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು. ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ, ಇದು ರೆಡಿ ಇರುತ್ತೆ. ನೀವು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು. ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು. ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಓಕೆನಾ? ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿದ್ದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ. 28 ಇಂಚಿಂದ ಟೋಟಲಾಗಿ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು, ನಿಮಗಿದು ಫ್ರೀಯಾಗಿ ಸಿಗುತ್ತೆ, ಇದ್ರ ಜೊತೆಗೆ ವೀಡಿಯೋಸು ಸಿಗುತ್ತೆ. ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ 3 ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಒರಿಜಿನಲ್ ಬೆಲೆ ಎಷ್ಟು, ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ 3 ನೋಟ್ಸ್ನ ಬೆಲೆ 3000 ರೂಪಾಯಿ ಇದೆ ಒರಿಜಿನಲ್. ಆಫರಲ್ಲಿ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಈ 3 ನೋಟ್ಸ್ನ. ಈ 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ, ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್, ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು, ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು, ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ 3 ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಈ 3 ನೋಟ್ಸು PDF ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಪ್ರಿಂಟು ಕಳಿಸ್ಕೊಡೋದಿಲ್ಲ, ನಾನು PDF ಫೈಲ್ ಮಾತ್ರನೇ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ಗೆ ಅಮೌಂಟು 3 ನೋಟ್ಸ್ಗೂ ಸೇರಿ ಒಂದು 300 ರೂಪಾಯಿ ಆಗ್ಬೋದು. ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ. PDF ಫೈಲ್ನ ನಿಮಗೆ ಕಳಿಸ್ಕೊಡ್ತೀನಿ, ಒರಿಜಿನಲ್ ಫೈಲೇ ಕಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು. ಓಕೆ, ಇದು ಕಂಪ್ಲೀಟ್ ಡೀಟೇಲ್ಸು. ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದಿ, ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿ ಮಾತ್ರ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು, ಈ 3 ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ 1000 ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಈ ರೀತಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಇದು ಕಂಪ್ಲೀಟ್ ಡೀಟೇಲ್ಸು. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ.
ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡಿದ್ರಲ್ವ. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಈ ನೋಟ್ಸ್ ತೊಗೊಳ್ಳೋದ್ರಿಂದ ನಿಮಗೆ 100% ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ, ಬ್ಲೌಸಸ್ಸು ಮತ್ತು ಡ್ರೆಸ್ಸಸ್ ಕಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ನೀವು ನನ್ನನ್ನು ಕೇಳ್ಬೋದು. ನೋಟ್ಸ್ ತೊಗೊಂಡ ನಂತರ ಎನಿ ಡೌಟ್ಸ್ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಬ್ಲೌಸ್ ನೆಕ್ ಡಿಸೈನು ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ಕೊಟ್ಟಿದ್ದೇನೆ, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಎಲ್ಲರೂ ನೋಡಿದ್ದಾರೆ, ತುಂಬ ಜನ ನೋಡಿದ್ದಾರೆ, ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಸ್ಕ್ಯಾಲಪ್ ನೆಕ್ ಡಿಸೈನ್ನ ಕಟಿಂಗ್ ಮತ್ತು ಸ್ಟಿಚಿಂಗು ತೋರಿಸ್ಕೊಡ್ತೀನಿ. ತುಂಬ ಜನ ರಿಪೀಟೆಡಾಗಿ ಕೇಳ್ತಾ ಇದ್ದಾರೆ. ಅದರಲ್ಲೂ ಹೊಸದಾಗಿ ಟೈಲರಿಂಗ್ ಕೆಲಸ ಕಲ್ತಿರೋಂಥವ್ರು ನೆಕ್ ಡಿಸೈನ್ ಮಾಡಬೇಕಾದ್ರೆ ಸ್ಕ್ಯಾಲಪ್ ಡಿಸೈನು ಯಾವ ರೀತಿ ನಾವು ಶೇಪ್ ಮಾರ್ಕ್ ಮಾಡಬೇಕು, ಕಟ್ ಮಾಡಬೇಕು ಸರ್ ನಮಗೊಂದು ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇರೋದ್ರಿಂದ ಈ ಸೀರೀಸಲ್ಲಿ ಸ್ಕ್ಯಾಲಪ್ ನೆಕ್ ಡಿಸೈನು ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ನೆಕ್ ಶೇಪ್ ಮಾತ್ರನೇ ನಾನು ನಿಮಗೆ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಸ್ಕ್ಯಾಲಪ್ ನೆಕ್ ಡಿಸೈನ್ ಏನಿದೆಯೋ ಅದಕ್ಕೆ ಯಾವುದೇ ಕಾರಣಕ್ಕೂ ಪೈಪಿಂಗ್ ಮಾಡೋದಕ್ಕೆ ಹೋಗಬೇಡಿ. ಹೊಸದಾಗಿ ಕಲಿಯೋರು ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರನೇ ಪೈಪಿಂಗ್ ಮಾಡಿದರೆ ಸ್ಕ್ಯಾಲಪ್ ನೆಕ್ ಶೇಪ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಶೇಪ್ ಅನ್ನೋದು ಹಾಳಾಗೋಗುತ್ತೆ. ಅದರಲ್ಲೂ ಹೊಸದಾಗಿ ಕಲಿಯೋರು ನೆಕ್ಗೆ ಪೈಪಿಂಗ್ ಮಾಡೋಕ್ಕೆ ಹೋಗಬೇಡಿ. ಸ್ಕ್ಯಾಲಪ್ ನೆಕ್ ಡಿಸೈನ್ಗೆ ಜಸ್ಟ್ ಶೇಪ್ನ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಪಕ್ಕ ಮಾಡಿ ಸ್ಟಿಚ್ ಮಾಡಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ ಶೇಪ್ ಯಾವ ರೀತಿ ಕಟ್ ಮಾಡಬೇಕು, ಅದನ್ನು ಬಾಕ್ಸ್ ಒಳಗಡೆ ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು, ಕಟಿಂಗು ಮತ್ತು ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ. ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟು ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡ್ಕೊಂಡಿರಬೇಕು. ನಾನೀಗ ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಂಚಿದೆ, ಡೀಪು 9.5 ಇಂಚಿದೆ. ಓಕೆ, ರೆಡಿ ಡೀಪ್ 9, ಮಾರ್ಜಿನ್ ಸೇರಿ 9.5. ಕ್ಯಾನ್ವಸಲ್ಲಿ ಸ್ಕ್ಯಾಲಪ್ ಡಿಸೈನು ನೀವು ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಫ್ಯೂಸಿಂಗಲ್ಲಿ ಸ್ಟಿಫ್ನೆಸ್ ತುಂಬ ಚೆನ್ನಾಗಿರುತ್ತೆ. ಗಮ್ ಇರುವಂಥದ್ದು ಒಳಗಡೆ ಸೈಡ್ ಇರಲಿ. ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು 4 ರಿಂದ 5 ಇಂಚ್ ಅಗಲ ತೊಗೊಳ್ಳಿ. ಫಸ್ಟು ಮೇಲ್ಗಡೆ ಸೈಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ನೆಕ್ ವಿಡ್ತು 2.5 ಇಂಚಿದೆ ಅಲ್ವಾ, ನೆಕ್ ವಿಡ್ತನ್ನ ಫಸ್ಟ್ ಮಾರ್ಕ್ ಮಾಡಬೇಕು. ನೀವು ತಗೊಂಡಂಥ ಬ್ಲೌಸಲ್ಲಿ ನೆಕ್ ವಿಡ್ತ್ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಡೀಪು 9 ಇಂಚಿದೆ, ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 9.5. ಮತ್ತು ನೆಕ್ ವಿಡ್ತ್ ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಅರ್ಧ ಇಂಚಿಲ್ಲಿ ಜಾಸ್ತಿ ತೊಗೊಳ್ಬೇಕು. ತೊಗೊಂಡು ಮೇಲ್ಗಡೆ ನೆಕ್ ವಿಡ್ತಿಂದ ಕೆಳಗಡೆ ಡೀಪ್ವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ, ಸ್ಕ್ಯಾಲಪ್ ಡಿಸೈನ್ಗೆ ಟೇಪ್ನ ಈ ರೀತಿ ಇಟ್ಕೊಂಡು 2.5 ಇಂಚ್ ಆದರೆ 2.5 ಇಂಚ್ ಅಂತರಕ್ಕೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡ ನಂತರ ಈ ಸ್ಕ್ಯಾಲಪ್ ನೆಕ್ ಶೇಪ್ ಅನ್ನೋದು ನೀವು 1.5 ಇಂಚ್ ತೊಗೊಳ್ಬೋದು, 2 ಇಂಚ್ ತೊಗೊಳ್ಬೋದು. 1.5 ಇಂಚ್ ಅಂದರೆ ಸ್ವಲ್ಪ ಚಿಕ್ಕದಾಗ್ಬೋದು, 1 ಇಂಚ್ ತುಂಬ ಚಿಕ್ಕದಾಗುತ್ತೆ. 1 ಇಂಚ್ ತೊಗೊಳಕ್ಕೆ ಹೋಗಬೇಡಿ. 1.5 ಇಲ್ಲ 2 ಇಂಚ್ ತೊಗೊಳ್ಳಿ. 1.5 ಅಂದರೆ ನಿಮಗೆ ಇಲ್ಲಿಗೆ ಬರುತ್ತೆ. 1.5, 3, 4.5, 6, 7.5. ಓಕೆನಾ? ನೀವು 1.5 ಇಂಚ್ ಆದರೂ ತೊಗೊಳ್ಬೋದು, ಇಲ್ಲಾಂದರೆ 2 ಇಂಚ್ ಆದರೂ ತೊಗೊಳ್ಬೋದು. ಸೊ ನಿಮಗೆ ಬೆಟರ್ ಅಂದರೆ 1.5 ಇಂಚ್ ತೊಗೊಳ್ಳಿ. ಇನ್ನು ಸ್ವಲ್ಪ ಸ್ಕ್ಯಾಲಪ್ ಶೇಪ್ ಜಾಸ್ತಿ ಬರುತ್ತೆ. ಸೈಜ್ ಮೇಲೆ ಒಂದು 40-42 ಇಂಚ್ ಎಷ್ಟು ಮೆಜರ್ಮೆಂಟ್ ಇದ್ದು, ಒಂದು 10-11 ಇಂಚ್ ಡೀಪ್ ಇದ್ದು ಬ್ರಾಡು 4 ಇಂಚ್ವರೆಗಿದ್ದರೆ 2 ಇಂಚ್ ತೊಗೊಳ್ಬೇಕಾಗುತ್ತೆ. ನೀವು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ತೊಗೊಳ್ಳಿ. ಫಸ್ಟು ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆದು ಮಾತ್ರ ಸ್ವಲ್ಪ ಒಳಗಡೆನೇ ಇರಲಿ ಈ ನೆಕ್ ಶೇಪ್ಗಿಂತ. ನೆಕ್ಸ್ಟು ಸ್ಕ್ಯಾಲಪ್ ಡಿಸೈನ್ ಏನು ಬರುತ್ತೋ ಇದ್ರ ಒಳಗಡೆನೇ ಇರಬೇಕು. ನಾನು ಕಂಪ್ಲೀಟ್ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟು ಈ ರೀತಿ ಡಾಟ್ಸ್ನ ಮಾರ್ಕ್ ಮಾಡಿಕೊಂಡು ನಿಮಗೆ ಪರ್ಫೆಕ್ಟ್ ಅನ್ನಿಸ್ದಾಗ ನೋಡಿ, ಫಸ್ಟು ಮೇಲ್ಗಡೆದು ಬಾಕ್ಸ್ ಒಳಗಡೆ ಬರುತ್ತೆ,
ನೆಕ್ಸ್ಟ್ ಸ್ಕ್ಯಾಲಪ್ ಬಂದುಬಿಟ್ಟು ಶೇಪು ಈ ಬಾಕ್ಸ್ಗೆ ಕರೆಕ್ಟಾಗಿ ಬರಲಿ. ನೆಕ್ ಬಿಡುತ್ತೆ ಏನಿದೆಯೋ ಈ ಸ್ಟ್ರೈಟ್ ಮಾರ್ಕ್ ಏನಿದೆ ಆ ಸ್ಟ್ರೈಟ್ ಮಾರ್ಕಿಗೆ ಕರೆಕ್ಟಾಗಿ ಬಂದರೆ ಸಾಕಾಗುತ್ತೆ. ಇಲ್ಲಿ ಬಂದಾಗ ಸ್ವಲ್ಪ ಇಲ್ಲಿ ಒಳಗಡೆನೇ ಬರುತ್ತೆ. ಇದು ಯಾಕಂದರೆ ನಮಗೆ ಬ್ರಾಡು ಒಳಗಡೆ ಇರೋದ್ರಿಂದ ಸೊ ಈ ರೀತಿ ಇಲ್ಲಿ ಒಳಗಡೆ ಸೈಡು ನಾವು ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನೀವು ಬೇಕಾದರೆ ಮಾರ್ಕರಿಂದ ಈ ರೀತಿ ನಿಮಗೆ ಶೇಪ್ ಪರ್ಫೆಕ್ಟಾಗಿ ಬರೋವರೆಗೂ ಮಾರ್ಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ, ಕಾಣಿಸ್ತಾ ಇದೆ ಅಲ್ವಾ? ಇದು ಮಾರ್ಕ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಫುಲ್ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಇದು ಅಷ್ಟೇ ಒಂದು ಅರ್ಧ ಇಂಚ್ ಇರಲಿ, ಇಲ್ಲಿಂದ ಈ ಶೇಪು ಒಂದು ಅರ್ಧ ಇಂಚು. ಕಟಿಂಗ್ ಮಾಡುವಾಗ ನೀವು ನೋಡಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು. ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ, ಕಟಿಂಗ್ ಮಾಡುವಾಗ ಮಾತ್ರ ಪರ್ಫೆಕ್ಟಾಗಿ ಶೇಪ್ನ ಕಟ್ ಮಾಡಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಸೆಂಟ್ರಲ್ಲಿ ನಿಮಗೇನಾದರೂ ಶೇಪು ಪರ್ಫೆಕ್ಟ್ ಅನಿಸಿಲ್ಲ ಅಂದರೆ ನೋಡಿಕೊಂಡು ಮತ್ತೆ ಇನ್ನೂ ಸ್ವಲ್ಪ ಶೇಪ್ನ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಡೌನ್ ತಗೊಂಡು ಇಲ್ಲಿ ಶೇಪ್ ಕೊಟ್ಟಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಪರ್ಫೆಕ್ಟಾಗಿದೆ ಅಂತ. ಓಕೆ, ನಿಮಗಿದು ಕ್ಲಿಯರ್ ಆಯ್ತಲ್ವ ಯಾವ ರೀತಿ ಕಟ್ ಮಾಡಬೇಕು ಅಂತ. ಮತ್ತು ನೋಡಿ ಇದು ಒಂದು ಮುಕ್ಕಾಲು ಇಂಚಷ್ಟು ಗ್ಯಾಪ್ ಕೊಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ಈ ಕ್ಯಾನ್ವಾಸ್ ನಾವೇನು ಕಟ್ ಮಾಡಿರ್ತೀವೋ ಅದನ್ನು ಡೈರೆಕ್ಟಾಗಿ ಲೈನಿಂಗ್ಗೆ ಐರನ್ ಮಾಡ್ಕೊಳ್ಬೇಕು. ಇದು ಬಟ್ಟೆ ದಪ್ಪ ಇರಬೇಕು, ಬ್ಲೌಸ್ ಪೀಸ್ ದಪ್ಪ ಇರಬೇಕು. ದಪ್ಪ ಇದ್ದರೆ ಡೈರೆಕ್ಟು ಲೈನಿಂಗಿಗೆ ಐರನ್ ಮಾಡ್ಕೊಳ್ಬೋದು. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಕೆಲಸ ಬೇಗ ಆಗುತ್ತೆ. ಐರನ್ ಬಾಕ್ಸು ಲೈಟ್ ಹೀಟಲ್ಲಿ ಇಟ್ಕೊಂಡು ಲೈನಿಂಗ್ನ ಈ ರೀತಿ ಓಪನ್ ಮಾಡಿಕೊಂಡು ನೆಕ್ ವಿಡ್ತ್ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಸೆಂಟ್ರು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಸಲ ನೀವು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ ಅಂದರೆ ನೀಟಾಗಿ ಐರನ್ ಮಾಡ್ಬೋದು. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಹೀಟು ತುಂಬ ಕಡಿಮೆ ಇರಲಿ, ಇಲ್ಲಾಂದರೆ ಫ್ಯೂಸಿಂಗು ಸುಟ್ಟೋಗುತ್ತೆ, ಸಿಂಕ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಬ್ಲೌಸ್ ಪೀಸ್ ಮೇನ್ ಫ್ಯಾಬ್ರಿಕ್ ಏನಿದೆಯೋ ಇದನ್ನು ಈ ರೀತಿ ಸೀದಾ ಮೇಲ್ಗಡೆ ಇರಬೇಕು. ಇದರ ಮೇಲ್ಗಡೆ ಈ ಲೈನಿಂಗ್ನ ಹಾಕ್ಕೊಳ್ಬೇಕು. ಈ ರೀತಿ ಆ ಕಡೆ ಸೈಡು ಈ ಕಡೆ ಸೈಡು ನೀಟಾಗಿ ನೋಡಿಕೊಂಡು ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡ ನಂತರ ಫಸ್ಟ್ ಸೆಂಟ್ರಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಸೆಂಟ್ರಿಗೆ ಒಂದು ಸ್ಟಿಚ್ ಮಾಡಿಕೊಂಡ ನಂತರ ಈಗ ಸ್ಟಿಚ್ ಮಾಡಬೇಕು. ಕಂಪ್ಲೀಟಾಗಿ ನೆಕ್ಕು ಸ್ಟಿಚ್ ಮಾಡ್ಕೊಳ್ಬೇಕು. ಯಾಕಂದರೆ ಆ ಕಡೆ ಈ ಕಡೆ ಅದು ಸೆಂಟ್ರ್ ಕರೆಕ್ಟಾಗಿರುತ್ತೆ, ಅಡ್ಜಸ್ಟ್ಮೆಂಟಿಂಗು ಕರೆಕ್ಟಾಗಿರುತ್ತೆ. ಹೊಲಿಗೆ ಸ್ಕ್ಯಾಲಪ್ ನೆಕ್ ಡಿಸೈನ್ ಮಾಡಬೇಕಾದ್ರೆ ಚಿಕ್ಕದಿಟ್ಕೊಳ್ಳಿ, ಸ್ವಲ್ಪ ಚಿಕ್ಕದಿದ್ದರೆ ಬೆಟರ್ ಇರುತ್ತೆ.
ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಎಷ್ಟು ನಿಧಾನವಾಗಿ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಶೇಪು ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸ್ಕ್ಯಾಲಪ್ ನೆಕ್ ಡಿಸೈನು ಈ ಡಿಸೈನ್ಗೆ ಮಾತ್ರ ನೀವು ತುಂಬ ನಿಧಾನವಾಗಿ ಸ್ಟಿಚ್ ಮಾಡಬೇಕು, ಇಲ್ಲ ಅಂದರೆ ನಿಮಗಿದು ಶೇಪು ಪರ್ಫೆಕ್ಟಾಗಿ ಬರೋದಿಲ್ಲ. ಕಂಪ್ಲೀಟಾಗಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸೆಂಟ್ರಲ್ಲಿರುವಂಥ ಲೈನಿಂಗ್ ಏನಿದೆಯೋ ಇದನ್ನು ಒಂದು ಸುತ್ತು 1/4 ಇಂಚ್ ಬಿಡಿ. 1/4 ಇಂಚಿಗಿಂತ ಒಂದು ಪಾಯಿಂಟ್ ಕಡಿಮೆನೇ ಇರಲಿ, ಯಾಕಂದರೆ ಕಚ್ಚಾ ಇದ್ದರೆ ನೀಟಾಗಿ ಶೇಪ್ ಬರೋದಿಲ್ಲ. 1/4 ಇಂಚಿಗಿಂತ ಒಂದು ಪಾಯಿಂಟ್ ಕಡಿಮೆ ಬಿಟ್ಟು ಸೆಂಟ್ರಲ್ಲಿರೋ ಪೀಸ್ನ ನಾವು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನು ಜೋಡಿಸಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ನೆಕ್ಸ್ಟು ಈ ಶೇಪ್ ಏನಿದೆ ಇದು ನೋಡಿ ಹೊಲಿಗೆ ಕಟ್ಟಾಗಬಾರ್ದು. ಹೊಲಿಗೆ ನೋಡಿಕೊಂಡು ನೀವು ಕರೆಕ್ಟಾಗಿ ಕಟ್ ಮಾಡಬೇಕು. ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತೀರೋ ಸ್ಕ್ಯಾಲಪ್ ನೆಕ್ ಡಿಸೈನ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಇರುತ್ತೆ. ನೀವು ರಿವರ್ಸ್ ಮಾಡಿಕೊಂಡ ನಂತರ ತುಂಬ ಪರ್ಫೆಕ್ಟಾಗಿರುತ್ತೆ ಶೇಪ್. ಕಟ್ ಮಾಡಿದ ನಂತರ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ಶೇಪು ಒಂದೊಂದಾಗಿ ಈ ರೀತಿ ನೀಟಾಗಿ ನೋಡಿ, ಈ ರೀತಿ ಒಂದೊಂದಾಗಿ ಈ ರೀತಿ ಪಕ್ಕ ಮಾಡಿಕೊಂಡ್ರೆ ಇಲ್ಲಿ ನೀವು ಯಾವ ರೀತಿ ಫೋಲ್ಡ್ ಮಾಡಿ ಪಕ್ಕ ಮಾಡ್ತೀರೋ ಅಷ್ಟೇ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಒಂದು ಸಲ ಈ ರೀತಿ ಪಕ್ಕ ಮಾಡಿಕೊಂಡ ನಂತರ ನೀಟಾಗಿ ಪಕ್ಕ ಮಾಡಿಕೊಂಡು ಒಂದು ಸಲ ಐರನ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಇರುತ್ತೆ. ನಾನು ಇದನ್ನು ಈಗ ಐರನ್ ಮಾಡ್ಕೊಳ್ತೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವ. ನಾನು ಇನ್ನು ಸ್ವಲ್ಪ ನೀಟ್ ಮಾಡ್ಕೊಂಡು ಇದನ್ನು ಒಂದು ಸಲ ಐರನ್ ಮಾಡ್ಕೊಳ್ತೀನಿ. ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಳ್ಬೇಕು. ಕಿನಾರಿ ಹೊಲಿಗೆ ಹಾಕಬೇಕಾದ್ರೂ ಅಷ್ಟೇ ತುಂಬ ನಿಧಾನವಾಗಿ ಹೊಲಿಗೆನ ಹಾಕ್ಕೊಳ್ಬೇಕು. ಕಿನಾರಿ ಹೊಲಿಗೆ ಅಂದರೆ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಶೇಪ್ ನೆಕ್ ಶೇಪ್ ಏನಿದೆ ಅದ್ರ ಪಕ್ಕದಲ್ಲೇ ಪಾಯಿಂಟ್ ಹೆಡ್ ಅಂದರೆ 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡೋದು. ಇಲ್ಲಿಗೆ ಸ್ಕ್ಯಾಲಪ್ ನೆಕ್ ಡಿಸೈನು ಕಂಪ್ಲೀಟ್ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಓಕೆ, ಪರ್ಫೆಕ್ಟ್ ಶೇಪ್ ಇದೆ, ತುಂಬ ನೀಟಾಗಿದೆ. ಓಕೆ, ನೀವು ಇನ್ನೂ ನಿಧಾನವಾಗಿ ಇನ್ನೂ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದಾದರೆ ಮಾಡ್ಕೊಳ್ಬೋದು. ಸ್ಕ್ಯಾಲಪ್ ನೆಕ್ ಡಿಸೈನು ಈ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಇಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟು ಈ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಸೈಡ್ ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು. ನೆಕ್ ಡಿಸೈನ್ ಇಷ್ಟಿರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗಿದು ನೆಕ್ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಟ್ಸ್ ತೊಗೊಳ್ಳೋದು ಮಾತ್ರ ಮರಿಬೇಡಿ, ನಿಮಗೆ 100% ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.